ವೀಕ್ಷಕರೇ, ಕ್ಲಾಸ್ 1 ನ್ಯೂಸ್ ಟಿವಿಗೆ ಸ್ವಾಗತ. ಈ ದಿನದ ಪ್ರಮುಖ ಸುದ್ದಿಗಳು. ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬಿಜೆಪಿ ದೇವನಹಳ್ಳಿ ತಾಲೂಕು ಮಂಡಲದ ವತಿಯಿಂದ 6,000 ಸದಸ್ಯರನ್ನ ನೋಂದಾಯಿಸಿದ ನಿಕಟಪೂರ್ವ ಅಸಂಘಟಿತ ಕಾರ್ಮಿಕ ಪ್ರಕೋಷ್ಠದ ಜಿಲ್ಲಾಧ್ಯಕ್ಷ ಅಂಬರೀಶ್ ಗೌಡರಿಗೆ ಅಭಿನಂದಿಸಿ ಶುಭವನ್ನ ಹಾರೈಸಿದರು. ದೇಶದಾದ್ಯಂತ ಬಿಜೆಪಿ ಪಕ್ಷದ ಸದಸ್ಯತ್ವ ಅಭಿಯಾನವು ಹಬ್ಬದ ರೀತಿಯಲ್ಲಿ ನಡೆಯುತ್ತಿದೆ. ದೇವನಹಳ್ಳಿ ಮಂಡಲದಲ್ಲಿ ಸುಮಾರು 10,500 ಸದಸ್ಯರನ್ನ ನೋಂದಾಯಿಸಿದ್ದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 2ನೇ ಸ್ಥಾನವಾಗಿದೆ. ದಾಖಲೆ ಸೃಷ್ಟಿಸಿರುವ ದೇವನಹಳ್ಳಿ ಮಂಡಲ ಇದಕ್ಕೆ ಕಾರಣಕರ್ತರಾದ ಅಂಬರೀಶ್ ಗೌಡ ಅವರ ಪ್ರಯತ್ನ ಮಾದರಿಯಾಗಿದೆ ಅಂತ ಬಿಜೆಪಿ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ಸೇವಾ ಪಾಕ್ಷಿಕ ಜಿಲ್ಲಾ ಸಂಚಾಲಕ ಎಚ್ಎಂ ರವಿಕುಮಾರ್ ತಿಳಿಸಿದರು. ಸದಸ್ಯತ್ವ ಅಭಿಯಾನವನ್ನು 26ನೇ ತಾರೀಕಿಂದ ನಮ್ಮ ತಾಲೂಕಿನಲ್ಲಿ 10,500 ಮೆಂಬರ್ಶಿಪ್ ಆಗಿದೆ. ಯಾವುದು ಸದಸ್ಯ ಅಭಿಯಾನ. ಹೊಸಕೋಟೆ 2,500 ಆಗಿದೆ. ದೊಡ್ಡಬಳ್ಳಾಪುರ 16,500 ಆಗಿದೆ. ನೆನಮಂಗಲ 8,000 ಆಗಿದೆ. ನಮ್ಮ ತಾಲೂಕಿನಲ್ಲಿ 10,500 ಆಗಿದೆ. ಯಾಕಪ್ಪ ಅಂತಂದರೆ ಇವತ್ತು 10,500 ಆಗಕ್ಕೆ ಮೂಲ ಕಾರಣ ಅಂಬರೀಶ್ ಗೌಡ್ರೆ 6,000 ಮಾಡಿದ್ದಾರೆ. ಅದಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಬಿಜೆಪಿ ವತಿಯಿಂದ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ಅವ್ರಿಗೆ ಇವತ್ತು ಸನ್ಮಾನವನ್ನು ನಾನು ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಿಕಟಪೂರ್ವ ಅಸಂಘಟಿತ ಕಾರ್ಮಿಕ ಪ್ರಕೋಷ್ಠದ ಜಿಲ್ಲಾಧ್ಯಕ್ಷ ಅಂಬರೀಶ್ ಗೌಡ ಅವರು ಮಾತನಾಡಿ, ಕಾರ್ಯಕರ್ತರೊಂದಿಗೆ ಪದಾಧಿಕಾರಿಗಳು ಮುಖಂಡರು ಮುಂದೆ ಇದ್ದು ಪ್ರತಿ ಬೂತ್ ಮಟ್ಟದಲ್ಲಿ ಜವಾಬ್ದಾರಿಯನ್ನ ತೆಗೆದುಕೊಂಡು ಸಾಗಿದೆ ಆದಲ್ಲಿ ಗುರಿ ತಲುಪುವ ನಿಟ್ಟಿನಲ್ಲಿ ಅಸಾಧ್ಯವಾದುದನ್ನು ಸಾಧ್ಯವಾಗಿಸಬಹುದು. ವಿಕಸಿತ ಭಾರತದ ಸಂಕಲ್ಪ ತೊಟ್ಟಿರುವ ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಗೆ ಬಲ ತುಂಬುವಲ್ಲಿ ಕರ್ನಾಟಕ ಬಹುದೊಡ್ಡ ಕೊಡುಗೆ ನೀಡುವ ನಿಟ್ಟಿನಲ್ಲಿ ಈ ಪರಿಯ ಪ್ರಯತ್ನಗಳು ಕಾರ್ಯಕರ್ತರಲ್ಲಿ ಪ್ರೇರಣೆ ತುಂಬಲಿದೆ. ಅದರ ಪರಿಣಾಮವಾಗಿ ಸದಸ್ಯತ್ವ ಅಭಿಯಾನವು ಇನ್ನಷ್ಟು ಬಿರುಸಿನಿಂದ ನಡೆಯಲಿ ಅಂತ ತಿಳಿಸಿದರು. ರವಣ್ಣವರು ಕರೆದು ಸದಸ್ಯತ್ವ ಅಭಿಯಾನ ಇಡೀ ಭಾರತ ದೇಶದಲ್ಲಿ ನಡೀತಾ ಇದೆ. ಹಾಗಾಗಿ ಬೆಂಗಳೂರು ಗ್ರಾಮಾಂತರದಲ್ಲಿ ಕೂಡ ಅತಿ ಹೆಚ್ಚು ಮಾಡಲಿಕ್ಕೆ ನಮಗೆ ಆದೇಶ ಬಂದಿದೆ. ದೇವನಹಳ್ಳಿ ತಾಲೂಕು ಇನ್ಚಾರ್ಜ್ ತಗೊಂಡು ತಾವು ಕೂಡ ಮಾಡಬೇಕಂತ ಹೇಳಿದ್ರು. ನಾವು ಕೂಡ ಗ್ರಾಮ ಪಂಚಾಯತಿಯಿಂದ ಹಿಡಿದು ನಗರ 2 ಟೌನ್ಗಳಿಂದ ಹಿಡಿದು ಹೋಬಳಿ 5 ಹೋಬಳಿ ತೂಗೇರಿ ಹೋಬಳಿ ಸೇರಿ ನಾವೆಲ್ಲ ಸದಸ್ಯತ್ವ ಮಾಡಲಿಕ್ಕೆ ಚಾಲನೆ ಕೊಟ್ಟಿದ್ರು. ಹಾಗಾಗಿ ನಾವು ಕೂಡ 6,000 ಸದಸ್ಯತ್ವನ ನೋಂದಾಯಿತ ಸದಸ್ಯತ್ವನ ಇಡೀ ದೇವನಹಳ್ಳಿ ತಾಲೂಕಲ್ಲಿ ಮಾಡಿದ್ದೀವಿ. ಹಂಗೆ ನಮ್ಮ ಸ್ನೇಹಿತರುಗಳು ಕೂಡ, ಆಮೇಲೆ ಅಕ್ಕ ತಂಗಿಯರು ಕೂಡ ಇನ್ನೂ ಒಂದಷ್ಟು ಬಹಳ ಪ್ರಯತ್ನ ಬಿಟ್ಟು ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗಲಿ. ಇನ್ನು ಮುಂದೆ ಕೂಡ. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ದೇಶು ನಾಗರಾಜ್, ಅನಿಲ್ ಯಾದವ್, ಮಧುಸೂದನ್, ಮಹಿಳಾ ಮುಖಂಡರಾದ ವಿಮಲಾ ಶಿವಕುಮಾರ್, ದಾಕ್ಷಾಯಿಣಿ, ಪುನೀತಾ, ಪ್ರೇಮ, ರಜನಿ ಕನಕರಾಜ್, ನಾಗವೇಣಿ ಸೇರಿದಂತೆ ಹಲವಾರು ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ದರು. ವರದಿ ರಾಜುಗೌಡ.